ನಿನ್ನೆ ಮಂಡ್ಯದ ಕೆರೆಗೋಡು ಆ ಒಂದು ಕೇಂದ್ರದಲ್ಲಿ ಹಿಂದೂ ಬಾಂಧವರು ಭಗವಧ್ವಜವನ್ನ ಹಾರಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅದನ್ನ ಇಳಿಸಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ. ರಾಷ್ಟ್ರಧ್ವಜವನ್ನ ಧ್ವಜಾರೋಹಣ ಮಾಡಿ ನಮ್ದು ಯಾರ್ದು ಕೂಡ ಆಕ್ಷೇಪ ಇಲ್ಲ. ಆದ್ರೆ ದುರುದ್ದೇಶದಿಂದ ನಮ್ಮ ಭಗವಧ್ವಜವನ್ನ ಹಾರಿಸಿದಾಗ ಅದನ್ನು ಇಳಿಸಿ ಈ ರೀತಿಯಂತ ಒಂದು ಷಡ್ಯಂತ್ರವನ್ನ ಮಾಡುವಂತ ಪ್ರಯತ್ನವನ್ನು ಇವತ್ತಿನ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಸಹಕಾರದಿಂದ ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಂತ ನಿಮ್ಮ ಅಧಿಕಾರದ ದರ್ಪದಿಂದ ಏನೇ ದಬ್ಬಾಳಿಕೆ ಮಾಡಿಕೊಂಡು ಹಿಂದುತ್ವವನ್ನ ಅಳಿಸ್ಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿದ್ರೆ ಅದು ನಿಮ್ ಕನ್ಸೋದು. ಯಾವುದೇ ಕಾರಣಕ್ಕೂ ಕೂಡ ಅದು ಆಗ್ಲಿದ ವಿಚಾರ. ಯಾಕಂದ್ರೆ ಇಡೀ ರಾಷ್ಟ್ರ ಇವತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ಹಿಂದುತ್ವದ ಅಡಿಯಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಹಿಂದೂಗಳು. ಆ ಒಂದು ಧ್ವಜಕ್ಕೆ ಅವಮಾನ ಆಗದ ರೀತಿಯಲ್ಲಿ ಇವತ್ತು ಅದಕ್ಕೆಲ್ಲ ರೀತಿಯ ಶಕ್ತಿ ಸಿಗ್ತಿರ್ತ ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಂದು ತುಷ್ಟೀಕರಣ ರಾಜಕಾರಣದಿಂದ ಈಗಾಗಲೇ ದೇಶದಲ್ಲಿ ಎರಡು ರಾಜ್ಯದಲ್ಲಿ ಉಳಿಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಹೀಗೆ ಮಾಡಿದ್ರೆ ಇಡೀ ದೇಶ ಕಾಂಗ್ರೆಸ್ ಇತರ ಒಂದು ಪಕ್ಷ ಒಂದು ನಾಶದ ದಿಕ್ಕಲ್ಲಿ ಹೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನಾದ್ರೂ ಕೂಡ ತಮ್ಮ ಈ ರೀತಿಯಂತ ತುಷ್ಟೀಕರಣ ರಾಜಕಾರಣವನ್ನು ಬಿಟ್ಟು ಇವತ್ತು ಎಲ್ಲಾ ಧರ್ಮದವರು ಕೂಡ ಸ್ವಾಗತ ಮಾಡ್ತಿರೋದು. ಈ ಸಂದರ್ಭದಲ್ಲಿ ಓಟಿಗೋಸ್ಕರ ಈ ರೀತಿಯಂತ ಒಂದು ಸಂದೇಶ ಕೊಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದೀರಿ ಲೋಕಸಭಾ ಚುನಾವಣೆಯಲ್ಲಿ, ಅದು ಫಲಶ್ರುತಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಷ್ಟ್ರಧ್ವಜನೇ ಮುಖ್ಯ, ಪ್ರಶ್ನೆನೇ ಇಲ್ಲ. ಆದ್ರೆ ಅಲ್ಲಿ ಮೊದಲು ಆದೇಶ ಆಗಿತ್ತು. ಮೊದಲು ರಾಷ್ಟ್ರಧ್ವಜ ಅಂತ ಹೇಳಿ ಅಲ್ಲಿ ಯಾವ್ದು ಕೂಡ ಅಧಿಕೃತವಾದಂತ ಆದೇಶ ಆಗಿದ್ದಿಲ್ಲ. ಯಾವತ್ ಭಗವಧ್ವಜ ಹಾರಿಸಾದ್ಮೇಲೆ ಈ ರೀತಿ ರಾಷ್ಟ್ರಧ್ವಜನ ಹಾರಿಸಿ ಒಂದು ಇಕ್ಕಟ್ಟೆ ಸಿರಿಸುವಂತ ಒಂದು ಬುದ್ಧಿವಂತಿಕೆಯಿಂದ ಈ ಸರ್ಕಾರ ಮಾಡುವಂತ ಪ್ರಯತ್ನ ಆಗಿದೆ. ಜನ ಬುದ್ಧಿವಂತರಿದ್ದಾರೆ, ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ತಾರೆ. ಆಗಿದೆ, ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಪಕ್ಷ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಹಿಂದೂ ಕಾರ್ಯಕರ್ತರು ಈಗಾಗಲೇ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ವಾಲಂಟಿಯರ್ ಆಗಿ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಆ ಬಿಸಿಯನ್ನ ಬರೋದ್ರಿಂದ ಎದುರಿಸಬೇಕಾಗ್ತದೆ. ಹಿಂದುತ್ವವನ್ನು ದೇಶದಲ್ಲಿಂದ ಎಲ್ಲಾ ಧರ್ಮಗಳು ಒಪ್ಕೊಂಡಾಗಿದೆ. ಕಾಂಗ್ರೆಸ್ ಪಾರ್ಟಿ ಒಂದು ಬಿಟ್ಟು ಚುನಾವಣೆಯನ್ನ ಕಣ್ಮುಂದಿಟ್ಕೊಂಡು ನಾನು ಆಗ್ಲೇ ಹೇಳಿದಂತೆ ಒಂದು ಮುಸ್ಲಿಂ ಅವ್ರನ್ನ ಇನ್ನೊಬ್ಬರನ್ನ ಮನವೊಲಿಸ್ಬೇಕು ಇದ್ರ ಮುಖಾಂತರ ಅಂತ ಹೇಳಿ ಅವ್ರ ಪ್ರಯತ್ನ ಇದೆ. ಇದು ಸಾಧ್ಯ ಆಗಲ್ಲ. ಮುಸ್ಲಿಂ ಬಾಂಧವರು ಕೂಡ ಇದನ್ನ ಇವತ್ತು ಹನುಮಾನ್ ಧ್ವಜವನ್ನ ಏನು ಹಾರಿಸಿದ್ದಾರೆ, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವರೇ ಮೇಲ್ಬಿದ್ದು ಒಂದು ಸಂದೇಶ ಕೊಡಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ವಾಸ ಮಾಡೋದು ಎಲ್ಲರೂ ಕೂಡ ಅದನ್ನ ವಿರೋಧವನ್ನು ಮಾಡ್ತಾರೆ. ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ ಗೌರವಾನ್ವಿತ ನಿತೀಶ್ ಜಿ ಅವರು. ಯಾಕಂದ್ರೆ ಇವತ್ತು INDIA ಇವತ್ತು ನೂರಾಗಿದೆ. ಈಗಾಗಲೇ INDIA ಬಗ್ಗೆ ವಿಶ್ವಾಸ ಇಟ್ಟು ಒಂದು 3-4 ತಿಂಗಳ ಒಂದು ಒಡನಾಟದಲ್ಲೇ ಈಗಾಗಲೇ ಬೇರೆ ಬೇರೆ ರಾಜ್ಯದ ಅನೇಕ ಮುಖಂಡಗಳು ಬೇಸತ್ತಿ ಇವತ್ತು ಹಿಂದೆ ಬರ್ತಾ ಇದ್ದಾರೆ. ಅದರ ಪ್ರತಿಫಲನೇ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಆ ಒಂದು ಗಠಬಂಧನ್ ಬ್ರೇಕ್ ಆಗಿರೋದಿರ್ಬೋದು, ಅದಾದ್ಮೇಲೆ ಬಿಹಾರಲ್ಲಿ ಆದಂತ ವಿಚಾರ ಇರ್ಬೋದು, ಪಂಜಾಬ್ ಅಲ್ಲಿ ಆದಂತ ಒಂದು ವ್ಯತ್ಯಾಸಗಳು ಇರ್ಬೋದು. ಹಾಗಾಗಿ ಮುಗೀತು ಅದರ ಒಂದು INDIA ಕತೆ. ಸಂಘಟನೆ ಚುನಾವಣೆ ಪೂರ್ವದಲ್ಲಿ ಇದೆಲ್ಲದೂ ಕೂಡ ಆಗಿದೆ. ಅಬ್ಸಲ್ಯೂಟ್ ಆಗಿ ನಮ್ಮ ಈಗಿನ ಸಮೀಕ್ಷೆ ಪ್ರಕಾರ ಸುಮಾರು ಇಡೀ ನಮ್ಮ ರಾಷ್ಟ್ರದಲ್ಲಿ ಒಂದು 400ಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಕ್ಷೇತ್ರ ಗೆಲ್ಲಬಹುದು ಅಂತಿತ್ತು. ಈ INDIA ತುಂಡಾದ್ಮೇಲೆ ಇನ್ನೂ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.